ಆ ಬಸವ ಪಾದವನ್ನು ಮಸ್ತಕದಿ ಹೊತ್ತಿರಲು ಆನು ನೀನಾದೆನ ಯೋಗಿನಾಥ ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ನಡಿಗೆ ಹೇಗಿದೆಯಪ್ಪ ಅಂದರೆ ಬೆಳಗ್ಗೆ ಇಷ್ಟಲಿಂಗ ಪೂಜೆ, ಆಮೇಲೆ ನಡಿಗೆಯನ್ನು ಪಾದಯಾತ್ರೆಯನ್ನು ಮಾಡ್ತಾರೆ. ಆಮೇಲೆ ಸ್ಕೂಲುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಹೇಗೆ ಒಂದು ನಾವು ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಉದ್ದೇಶವನ್ನು ಹೇಳ್ತಾರೆ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೈರಾಗ್ಯನಿ ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ವ್ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭುಗಳಿಗೆ ಜಯವಾಗಲಿ. ಸಿದ್ದರಾಮೇಶ್ವರರಿಗೆ ಜಯವಾಗಲಿ. ಕಲ್ಯಾಣ ನಡಿಗೆಗೆ ಜಯವಾಗಲಿ. ಕಲ್ಯಾಣ ಕ್ರಾಂತಿಗೆ ಜಯವಾಗಲಿ. ಮಹಾಶರಣ ಹರಳಯ್ಯನವರಿಗೆ ಜಯವಾಗಲಿ. ಮಹಾಶರಣ ಹರಳಯ್ಯನವರಿಗೆ ಜಯವಾಗಲಿ. ಜಯತು ಮಹಾಕಾರಣಿ ಕಲಿಂಗ ದೇವನ ಗಣತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಬಸವಣ್ಣನವರಿಗೆ ನಾಟಕ ತಂಡಕ್ಕೆ ಪಾತ್ರಧಾರಿ ವಿಜಯನಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಇನ್ನು ಕಲ್ಯಾಣ ನಡಿಗೆ ಹಾಕ್ಕೊಂಡಿದಲ್ಲ, ಈ ಒಂದು ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ. ಇವತ್ತು ದೇಶದಲ್ಲಿ ಬಸವಾದಿ ಶರಣರ ತತ್ವದ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಸದ್ಯ ಈ ದೇಶದಲ್ಲಿ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಹಮ್ಮಿಕೊಂಡಂಥ ಶಿವಶರಣ ಹರಳೆಯವರ ಜ್ಯೋತಿ ಯಾತ್ರೆ ಅತ್ಯಂತ ಅವಶ್ಯಕವಾಗಿದೆ. ಇವತ್ತು ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಬಸವಣ್ಣನ ಒಂದು ತತ್ವಗಳ ಮೇಲೆ, ಶರಣರ ತತ್ವದ ಮೇಲೆ ಇವತ್ತು ಮನುವಾದಿಗಳು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಎದುರಿಸೋದು ಅತ್ಯಂತ ಅವಶ್ಯಕವಾಗಿದೆ. ಇವತ್ತು ಏನು ನೋಡ್ತಾ ಇದ್ದೀವಲ್ಲ ನಾವು, ಇವತ್ತು ಈ 4-5 ವರ್ಷಗಳಲ್ಲಿ ಇವತ್ತು ಶರಣರ ತತ್ವಗಳ ಮೇಲೆ ವಿವಿಧವಾದಂಥ ಪುಸ್ತಕಗಳನ್ನು ತೆಗೆಯೋದ್ರ ಮುಖಾಂತರ ಶರಣರ ತತ್ವಗಳನ್ನು ದಬ್ಬುವಂಥ ಒಂದು ಕೆಲಸ ನಡೀತದೆ. ಅದಕ್ಕೆ ಈ ಕಲ್ಯಾಣ ಕ್ರಾಂತಿಯೇ ನಡೀತಾ ಇದೆಯಲ್ಲ, ಇದು ಮಾರ್ಚ್ 1ರಂದು ನಾವು ಇಡೀ ಕಲ್ಯಾಣ ಕರ್ನಾಟಕ ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ತಾವು ಸ್ವ ಇಚ್ಛೆಯಿಂದ ಮಾರ್ಚ್ 1ನೇ ತಾರೀಕಿಗೆ ಶರಣಾರ್ಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಭಕ್ತಿಯಿಂದ ವಂದನೆ ಮಾಡುತ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಸುಕ್ಷೇತ್ರ ಬಿಜ್ನಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ನಮ್ಮ ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆ ಆರಂಭ ಆಗಿದೆ. ಮಹಾಶಿವರಾತ್ರಿ ಎಂದು 15ನೇ ತಾರೀಕಿನಿಂದ ಆರಂಭವಾಗಿರತಕ್ಕಂಥದ್ದು. ಇವತ್ತು 9ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಬಿಜ್ನಳ್ಳಿ ಬಹಳ ನಮಗೆಲ್ಲರಿಗೂ ಅತ್ಯಂತ ಪವಿತ್ರವಾಗಿರತಕ್ಕಂಥ ಕ್ಷೇತ್ರ. ಯಾಕೆಂದರೆ ಹರಳಯ್ಯ ಮತ್ತು ಕಲ್ಯಾಣಮ್ಮನವರ ಚೆಮ್ಮಾವಿಗೆ ಇರತಕ್ಕಂಥ ಊರು ಅದು. ಆ ಚೆಮ್ಮಾವಿಗೆ ಇರತಕ್ಕಂಥ ಊರು ತುಂಬ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಹೋಗಿರ್ತಕ್ಕಂಥವರಿಗೆ ವಸತಿ ವ್ಯವಸ್ಥೆ ಆಗಬೇಕು, ದಾಸೋಹ ವ್ಯವಸ್ಥೆ ಆಗಬೇಕು ಅನ್ನತಕ್ಕಂಥ ಕನಸು ಸಹಿತ ಈ ಯಾತ್ರೆಯಲ್ಲಿದೆ. ಈ ಯಾತ್ರೆ ಇಡೀ ನಡೀತಕ್ಕಂಥ ಕಾರ್ಯಕ್ರಮಗಳು ಅಂದರೆ ಬೆಳಿಗ್ಗೆ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರ್ತದೆ. ಆಮೇಲೆ ಶಾಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಮತ್ತು ಶರಣ ಸಂಸ್ಕೃತಿಯನ್ನು ಬಿತ್ತತಕ್ಕಂಥ ಕಾರ್ಯ ನಡೀತದೆ. ಆಮೇಲೆ ಸಾಯಂಕಾಲ ಊರಲ್ಲಿ ಗ್ರಾಮಸ್ಥರೊಂದಿಗೆ ಒಂದು ಪ್ರಭಾತ್ ಫೇರಿ ಅಂದರೆ ಇಡೀ ಊರಲ್ಲೆಲ್ಲ ಸಂಚರಿಸಿ ಎಲ್ಲರಿಗೂ ಸಹಿತ ವಚನ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ವಚನಗಳ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ಆಮೇಲೆ ಸಾಯಂಕಾಲ ಒಂದು ಸಾರ್ವಜನಿಕ ಸಮಾರಂಭ ಇರ್ತದೆ. ಇದು ಆದಮೇಲೆ ಕಲ್ಯಾಣ ಕ್ರಾಂತಿ ನಾಟಕ ತುಂಬ ಚೆನ್ನಾಗಿ ನಡೀತಾ ಇದೆ. ಬಹುಶಃ ಬಹಳಷ್ಟು ಜನರಿಗೆ ಹೃದಯವನ್ನು ತಲುಪುವಂತಹ ಕಾರ್ಯ ಈ ಕಲ್ಯಾಣ ನಡಿಗೆಯಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈ ಯಾತ್ರೆಯಲ್ಲಿ ಬರೀ ಬೀದರ್ನವರು ಅಷ್ಟೇ ಅಲ್ಲ, ಇವತ್ತು ಚಿತ್ರದುರ್ಗನವರು, ಬೆಂಗಳೂರಿನವರು, ಶಿವಮೊಗ್ಗ, ಭದ್ರಾವತಿನವರು, ಈ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳ ಕಾರ್ಯಕರ್ತರು, ಎಲ್ಲ ಜಿಲ್ಲೆಗಳ ಬಸವಾಭಿಮಾನಿಗಳು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಸಮಾರೋಪ ಸಮಾರಂಭ 1ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ. ಬಹುಶಃ ಈ ಸಮಾರಂಭ ಅತ್ಯಂತ ದೊಡ್ಡದು ಆಗಿರದೇ ಇದ್ರೂ ಸಹಿತ ಇದೊಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಯಾಕೆಂದರೆ 770 ಜನ ಅಮರಗಣಗಳ ಸಂಕೇತವಾಗಿ ಅಲ್ಲಿ 770 ಜನ ಅಮರಗಣಗಳಿಗೆ 770 ಜನ ಶರಣರು ಸೇರಿ ಶರಣಾರ್ಥಿ ಕಾರ್ಯಕ್ರಮ ಇರ್ತದೆ. ಶರಣಾರ್ಥಿ ಅಂದರೆ ಶರಣ ವಂದನೆ ಕಾರ್ಯಕ್ರಮ ಇರ್ತದೆ. ಜೊತೆಗೆ ಪ್ರಥಮ ಪಾರ್ಲಿಮೆಂಟ್ ಆಗಿರತಕ್ಕಂಥ ಅನುಭವ ಮಂಟಪದಲ್ಲಿ ಯಾವ ರೀತಿ 770 ಜನ ಇದ್ರೋ ಅದಕ್ಕೆ 770 ಜನರ ಒಂದು ಸಂಸತ್ ಸಮಾವೇಶ ನಡೀತದೆ. ಇದರಲ್ಲಿ ಬಹಳ ವಿಶೇಷವಾಗಿ ಹಲವಾರು ವಿಷಯಗಳ ಬಗ್ಗೆ ಚಿಂತನೆ ನಡೀತದೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ
ನಾಡಿನ ಎಲ್ಲ ಬಸವಾಭಿಮಾನಿಗಳು ಪಾಲ್ಗೊಳ್ಬೇಕು ಅನ್ನತಕ್ಕಂತಹ ವಿನಂತಿಯನ್ನು ನಾನು ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ನನ್ನ ವಿಷಯ ತಿಳಿಸಬೇಕಾಯ್ತು ಅಂದರೆ ಭಾಳ ವಿಚಿತ್ರ. ಬಿಜ್ನಳ್ಳಿಗೆ ಪಾದಯಾತ್ರಕ್ಕೆ ಹೋಗಬೇಕು ಅಂತಂದು ನಮ್ಮ ಶ್ರೀಕಾಂತ್ ಪಾಟೀಲು ನನಗೆ ಸ್ವಲ್ಪ ತಿಳಿಸಿಕೊಟ್ಟಿದ್ರು. ಗೌಡ್ರೆ, ಯಾಕಂದ್ರೆ ನಿನ್ನ ಮಾತಿಗೆ ನಾನು ಹೋಗ್ತೀನಿ, ನಾನು ಬರ್ತು ಹೋಗ್ತೀನಿ ಅಂತ ಹೇಳಿ. ಆವಾಗ ಪಾದಯಾತ್ರದಲ್ಲಿ ನಾನು ಆಗಿ 9 ದಿವಸ ಆಯಿತು. ಇವತ್ತು ಎಲ್ಲರಿಗೆ, ತಾಯಂದಿರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಅವ್ರಿಗೆ ಉತ್ಸಾಹ ತರಂಗ ನಾನು ಅವರು ಎಲ್ಲರಿಗೇನಪ್ಪ ಅಂತಂದರೆ ಖುಷಿಯಿಂದ ನಡೆಸ್ಕೊಂಡು ಹೋಗಬೇಕು ಅಂತಂದು ನನ್ನ ಆತ್ಮಸಾಕ್ಷಿಯಾಗಿ ನಾನು 9 ದಿವಸ ನನಗಿದು ಆಗ್ಯದ ಮೊದಲು ನನಗೇನು ಗೊತ್ತೇ ಇಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಜ್ಯೋತಿ ಸದಾನಂದ್ ಅಂತೇಳಿ. ಈ ಒಂದು ಕಲ್ಯಾಣ ಜ್ಯೋತಿ ಯಾತ್ರೆ, ಕಲ್ಯಾಣ ನಡಿಗೆ ಹರಳಯ್ಯನವರ ಜ್ಯೋತಿ ಯಾತ್ರೆ ನಡೀತಿದೆ ಅಂತಕ್ಕಂಥದ್ದನ್ನ ಸಂದೇಶವನ್ನು ಬಸವಕುಮಾರ್ ಪಾಟೀಲ್ ಅಣ್ಣವ್ರು ಕೊಟ್ಟರು. ಅದರಲ್ಲಿ ಹೇಳ್ತಾ ಇದ್ರು, ಒಂದು ಮಾತನ್ನು ಹೇಳಿದ್ರು, ಈ ಜಗತ್ತಿನಲ್ಲಿ ಅಪ್ಪ ಬಸವಣ್ಣನವರು ಸ್ಪರ್ಶನ ಮಾಡಿರ್ತಕ್ಕಂತಹ ಏಕೈಕ ವಸ್ತು ಇದ್ದರೆ ಅದು ಪಾದುಕೆಗಳು ಮಾತ್ರ, ಹರಳಯ್ಯನವರ ಕೊಟ್ಟಂತಹ ಚಮ್ಮಾವುಗೆಗಳು ಮಾತ್ರ ಅಂತ. ಅದು ಬಹಳಷ್ಟು ಹೃದಯವನ್ನು ಸ್ಪರ್ಶನ ಮಾಡಿಬಿಡ್ತದು, ಹೃದಯಕ್ಕೆ ನಾಟ್ಬಿಡ್ತು. ಅದಕ್ಕೆ ಅಲ್ಲಿಂದ ನಾನು ಬಂದಿರೋದು ಭದ್ರಾವತಿಯಿಂದ, ಶಿವಮೊಗ್ಗ ಡಿಸ್ಟಿಕ್ಕಿಂದ. ಅಲ್ಲಿಂದ ಇಲ್ಲಿಗೆ ನನ್ನ ಮೊಟ್ಟ ಮೊದಲ ಯಾತ್ರೆ ಇದು. ಅದಕ್ಕೆ ಆ ಬಸವ ಪಾದವನ್ನು ಮಸ್ತಕದಿ ಹೊತ್ತಿರಲು ಆನು ನೀನಾದೆನ ಯೋಗಿನಾಥ ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ನಡಿಗೆ ಹೇಗಿದೆಯಪ್ಪ ಅಂದರೆ, ಬೆಳಗ್ಗೆ ಇಷ್ಟಲಿಂಗ ಪೂಜೆ, ಆಮೇಲೆ ನಡಿಗೆಯನ್ನು ಪಾದಯಾತ್ರೆಯನ್ನು ಮಾಡ್ತಾರೆ. ಆಮೇಲೆ ಸ್ಕೂಲುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಹೇಗೆ ಒಂದು ನಾವು ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಉದ್ದೇಶವನ್ನು ಹೇಳ್ತಾರೆ. ಮತ್ತು ಸಾಯಂಕಾಲ ಗ್ರಾಮಸ್ಥರೊಂದಿಗೆ ನಡಿಗೆಯನ್ನು ಮಾಡ್ತಾರೆ. ಮತ್ತು ನಾಟಕವನ್ನು ನೋಡ್ರಿ, ಎಲ್ಲ ರೀತಿಯಿಂದಲೂ ಯಾರ್ಯಾರಿಗೆ ಯಾವ ರೀತಿಯಿಂದ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವರಿಗೆ ಪ್ರತಿಯೊಂದು ರಂಗದಲ್ಲೂ ಇದು ಒಂದು ಜಾಗೃತಿಯನ್ನು ಉಂಟು ಮಾಡ್ತಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನನಗಿಲ್ಲಿ ಭಾಗವಹಿಸಿರೋದಕ್ಕೆ ಅತ್ಯಂತ ಖುಷಿ ಆಗ್ತಿದೆ ಅಂತ ಹೇಳ್ತಾ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಈ ಒಂದು ಕಲ್ಯಾಣ ನಡೆ ಶಿವಶರಣ ಹರಳಯ್ಯನವರ ಪಾದಯಾತ್ರೆ ಮಹಾಶಿವರಾತ್ರಿ ಎಂದು ಪ್ರಾರಂಭವಾಗಿ 1ನೇ ಮಾರ್ಚಿಗೆ ಬಸವ ಕಲ್ಯಾಣಕ್ಕೆ ಮುಟ್ಟುವಂಥದ್ದು. ನಿಜವಾಗಿಯೂ ನಾವು ಮೊದಲಿನಿಂದಲೂ ಈ ಪಾದನಡಿಗೆಯಲ್ಲಿ, ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀನಿ. ನನ್ನ ಹೆಸರು ನಾಗಯ್ಯ ಸ್ವಾಮಿ, ಮುದೋಳ್ ಬಿ, ಕಮಲ್ನಗರ ತಾಲೂಕು. ನನ್ನ ಮೊದಲನೆಯ ಪಾದಯಾತ್ರೆ ಅನುಭವ ತುಂಬ ಸಂತೋಷವಾಗ್ತಾ ಇದೆ. ಒಂದು ದಿನಕ್ಕೂ ನಾವು ಎಲ್ಲಿಯೂ ಬೇಜಾರು ಆಗಲಾರ್ದೇ, ನಿಶ್ಶಕ್ತರಾಗಲಾರ್ದೇ ಹುಮ್ಮಸದಿಂದ ನಾವು ಕುಣಿಯುತ್ತಾ, ನೃತ್ಯ ಮಾಡುತ್ತಾ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವಕುಮಾರ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಔರಾದ್ನಿಂದ, ಬೀದರ್ನಿಂದ, ಶಿವಮೊಗ್ಗನಿಂದ, ಭದ್ರಾವತಿಯಿಂದ, ಬೆಂಗಳೂರಿನಿಂದ, ಹೈದರಾಬಾದ್ನಿಂದ ಎಲ್ಲ ಕಡೆಯಿಂದಲೂ ಬಸವಾಭಿಮಾನಿಗಳು ಸಾಗರದಂತೆ ಜಮಾಯಿಸಿದ್ದು ನಮಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ನಮಗೆ ಮನ ತುಂಬಿ ಬರ್ತಾ ಇದೆ. ಇದಕ್ಕೂ ನನಗೆ ಬಹಳಂತೂ ಸಂತೋಷವಾಗ್ತಾ ಇದೆ. ನಾಟಕದ ಕಲಾವಿದರು ಕೂಡ ತಮ್ಮ ಕಲೆಯನ್ನು ಈ ಒಂದು ಶಿವಚರಣ ಹಳೆಯನ ನಾಟಕದಲ್ಲಿ ಬಹಳ ಚೆನ್ನಾಗಿ ಸಂದೇಶವನ್ನು ಕೊಟ್ಟಿರ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಿಜವಾಗ್ಲೂ ಈ ಜ್ಯೋತಿ ಯಾತ್ರೆ ಅನ್ನೋದು ನಾವು ಬರೀ ಕೇಳ್ತಿದ್ವಿ, ಅಂದರೆ ಬೇರೆ ಕಡೆ ಎಲ್ಲ ಪಾದಯಾತ್ರೆ ಕೇಳ್ತಿದ್ವಿ, ಬಟ್ ನಾವು ಇಲ್ಲಿ ಏನು ಮಾಡ್ತಾ ಇರಲಿಲ್ಲ. ಆದರೆ ಇದೇ ನನ್ನ ಮೊದಲ ಯಾತ್ರೆ. ನಾವೊಂದು ಕಡೆ ಹೋಗಬೇಕು ಅಂದರೆ ಆಟೋದಲ್ಲಿ ಹೋಗ್ತಿದ್ವಿ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇವತ್ತು ಪಾದಯಾತ್ರೆ ಕುಣ್ಕಂತ ನಲ್ಕಂತ ಎಷ್ಟು ಒಂದು 10 ಕಿಲೋಮೀಟರ್ ಆದರೂ ನಾವು ನಡೀತೀವಿ ಅನ್ನೋ ಉತ್ಸಾಹ ನಮಗೆ ಬರ್ತಾ ಇದೆ. ಯಾಕೆಂದರೆ ನಾವೆಲ್ಲರಲ್ಲೂ ಪ್ರೀತಿ ಕಾಣ್ತಾ ಇದ್ದೀವಿ, ಅದು ನಗು ಮುಖ ಕಾಣ್ತಿದ್ದೀವಿ. ಹಾಗಾಗಿ ನಂಗೆ ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಬಿಜ್ನಳ್ಳಿಯಿಂದ ಪಾದಯಾತ್ರೆ ಇದು ಆಗಿದೆ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಭಾಳಷ್ಟು ದಿವಸದಿಂದ ಒಂದು 30-40 ವರ್ಷ ಹಿಡಿದು ಎಲ್ಲ ಸಂಘಟನೆಯಲ್ಲಿ ಭಾಗಿಯಾಗಿದ್ದೆವು. ಆದ್ರೆ ನಾನು ನಿಜವಾಗ್ಲೂ ಇವತ್ತು ಪಾದಯಾತ್ರೆದಾಗ ನಾವು ಬಸವಣ್ಣನಿಗೆ ಇದು ಮಾಡಿದಪ್ಲೆ ಅನ್ನಿಸ್ತು. ಮತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ನಿನ್ನ ನಾಟಕ ನೋಡಿದೆ, ನಾವು ಸತ್ಯವಾಗಿ ಹೇಳ್ತೀನಿ, ನಾನು ನಿನ್ನ ಸಾಕ್ಷಾತ್ ಬಸವಣ್ಣನೆಲ್ಲ ಬಂದು ನಾಟಕದಾಗ ಅಂತಪ್ಲೆ ಅನಿಸ್ಲತ್ತೀನಿ ನಮಗೆ ಅಂಥೇಳಿ. ಇದು ಕಲ್ಯಾಣ ನಡಿ ನಮ್ದೆಲ್ಲರೂ ಇದು ಆಗಬೇಕು.
ಎಲ್ಲ ಜನಕುಲಕ್ಕೆ ಇದಾಗಬೇಕಂತೇಳಿ ಬಸವಕುಮಾರ್ ಪಾಟೀಲ್ ಅಣ್ಣವ್ರು ಭಾಳ ದೊಡ್ಡ ಸಂಕಲ್ಪದ ಇದು ಸಣ್ಣ ಸಂಕಲ್ಪ ಇಲ್ಲ. ಒಂದಿನನೇ ಯಾರೋ ಮನೆ ಬಿಟ್ಟು ಬರಬೇಕಾದ್ರೆ ಎಷ್ಟೋ ಕಷ್ಟ ಅದ. ಇವತ್ತು ಅಣ್ಣವ್ರ ಸಂಗಟ ಇಷ್ಟು ಮಂದಿ ಎಲ್ಲ ಬೆಂಗಳೂರು ಮೈಸೂರು ಎಲ್ಲೆಲ್ಲಿದೆ ಬಂದಿದ್ದಾರೆ ಎಲ್ಲರೂ. ಇವತ್ತು ಎಲ್ಲರ ಸಂಕಲ್ಪ ಒಳ್ಳೇದಾಗಲಿ. ಬರೋ 1ನೇ ತಾರೀಕು ದಿವಸ ಬಸವ ಕಲ್ಯಾಣದಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಬಂದು ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೇವೆ. ಎಲ್ಲರೂ ಬಂದು ಈ ಪಾದಯಾತ್ರೆದಾಗ ಇದಾಗಬೇಕು, ಅವತ್ತು ಇದ್ರೊಳಗೆ ಶರಣಾಗಬೇಕಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.